कालात् गुणव्यतिकरात् परिणामस्वभावतः कर्मणो जन्म महतः पुरुषाधिष्ठितादभूत्. श्रीगुरुभ्यो नमः. भागवतस्य पंचमे स्कन्धे द्वितीये स्कन्धे पंचमे अध्याये 12 श्लोकः. ಎರಡನೇ ಸ್ಕಂದದ 5ನೇ ಅಧ್ಯಾಯದ 22ನೇ ಶ್ಲೋಕ ಇವತ್ತು ನಾವು ನೋಡಬೇಕಾಗಿರೋದು. ತತ್ರ ಯಥಾ ಪರಮಪುರುಷಾತ್ ಭಗವತಃ ಸೃಷ್ಟಿಃ ಭವತಿ, ತೇನ ಪುರುಷೇಣ ಅಧಿಷ್ಠಿತೇಭ್ಯಃ ಕಾಲ ಗುಣವ್ಯತಿಕರ ಕರ್ಮಭ್ಯಃ ಮಹತ್ವತ್ವಸ್ಯ ಸೃಷ್ಟಿಃ ಭವತಿ ಇತ್ಯೇತೆ ವಿಷಯಾಃ अस्मिन् 12 श्लोके प्रतिपाद्यन्ते. प्रलयकाले गुणत्रयं साम्यापन्नमासीत्. सृष्टिकाले तु तदेव त्रिगुणं वैषम्यं भेजे. ततश्च कालकर्मणोः प्रभावेण प्रकृतेः परिणामस्वभावतश्च महत्तत्वस्य सृष्टिः अभूत्. ಹೇಗೆ ಮಹತ್ತತ್ವದ ಸೃಷ್ಟಿಯಾಯಿತು ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ 3 ಗುಣಗಳು ಕೂಡ ಸಮಾನವಾಗಿರ್ತವೆ. ಅವು ಈ ಸೃಷ್ಟಿಕಾಲ ಬಂದಾಗ ವೈಷಮ್ಯವನ್ನು ಪಡ್ಕೊಳ್ತವೆ. ಹೀಗೆ ಆ ಸೃಷ್ಟಿಯ ಪ್ರಾರಂಭ ಆಗ್ತದೆ. ಅದಕ್ಕೆ ಪರಮಪುರುಷನಾದ ಭಗವಂತನ ನೆರವು ಅದಂತೂ ಬೇಕೇ ಬೇಕು. ಆ ಪರಮಪುರುಷ ಕಾಲದಲ್ಲಿ ಮತ್ತು ಕರ್ಮದಲ್ಲಿ ಎಲ್ಲ ಕಡೆ ಅಧಿಷ್ಠಿತನಾಗಿದ್ದು ಅವುಗಳನ್ನು ಪ್ರೇರಿಸಬೇಕಾಗ್ತದೆ. ಹೀಗೆ ಸೃಷ್ಟಿಯಾಯಿತು ಅಂತ ಅದರ ತಾತ್ಪರ್ಯ. ಇಲ್ಲಿ ಬರುವಂತಹ ಎಲ್ಲ ಶ್ಲೋಕಗಳು ಕೂಡ ಭಾಗವತ ತಾತ್ಪರ್ಯದ ನೆರವಿಲ್ಲದೆ ಹೋದರೆ ನಮಗೆ ಸರಿಯಾಗಿ ಅರ್ಥ ಕೊಡುವಂಥವಲ್ಲ. ಅದಕ್ಕಾಗಿ ಎಲ್ಲ ಕಡೆನೂ ಕೂಡ ಆಚಾರ್ಯರು ಬ್ರಹ್ಮತರ್ಕ, ಷಾಡ್ಗುಣ್ಯ ಮೊದಲಾದ ಗ್ರಂಥಗಳ, ಗರುಡ ಪುರಾಣ ಮೊದಲಾದ ಪುರಾಣಗಳ ಆಧಾರ ಕೊಡ್ತಿದ್ದಾರೆ. ಇದಕ್ಕೆ ಒಟ್ಟಾರೆ ಬೇಕಾದದ್ದೇನೇನು? ಬ್ರಹ್ಮನ ಉತ್ಪತ್ತಿ ಆಗಬೇಕೀಗ, ಮಹತ್ತತ್ವ ಹುಟ್ಟಬೇಕು. ಆ ಮಹತ್ತತ್ವ ಅಂದರೆ ಚತುರ್ಮುಖ ಬ್ರಹ್ಮನ ಶರೀರ. ಅದು ಚತುರ್ಮುಖ ಬ್ರಹ್ಮನಿಗೆ ಮತ್ತೊಂದು ಶರೀರ ಇದೆ, ಅವನದ್ದೇ ಆದೊಂದು ಶರೀರ ಇದೆ, ಛಲವಾದ ಶರೀರ ಇದೆ, ಪುರುಷಾಕಾರವಾದ ಕೈ, ಕಾಲು ಇತ್ಯಾದಿಗಳಿರುವಂಥ ಶರೀರ ಇದೆ. ಮಹತ್ತತ್ವದ ಅಭಿಮಾನಿ ಆತ, ಆದ್ದರಿಂದ ಮಹತ್ತತ್ವನು ಆತನ ಒಂದು ಶರೀರ. ಇದು ಈ ಮಹತ್ತತ್ವ ಹುಟ್ಟಬೇಕಾದ್ರೆ ಚತುರ್ಮುಖ ಬ್ರಹ್ಮನ ಅದೃಷ್ಟ ಮತ್ತು ಪ್ರಕೃತಿಯ ಪರಿಣಾಮ ಸ್ವಭಾವ, ಕಾಲ ಮತ್ತು ಗುಣತ್ರಯ ವೈಷಮ್ಯ ಇವೆಲ್ಲ ಬೇಕು. ಒಳಗೆ ಭಗವಂತ ನಿಂತು ಪ್ರೇರಿಸಿದ್ದಾನೆ. ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಬೇರೆ ಬೇರೆ ರೀತಿಯವರು ವಿಭಿನ್ನವಾಗಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಈ ಕಾಲಾತ್ ಗುಣ ವ್ಯತಿಕರಾಹ ಅಂತ ಹೀಗೇನಿದೆಯಲ್ಲ, ಕಾಲಾತ್ ಗುಣ ವ್ಯತಿಕರಾತ್ ಅಂತ ಪಂಚಮಿ ವಿಭಕ್ತಿ ಇದೆ ನಾವಿಟ್ಕೊಂಡಿರೋ ಪಾಠದಲ್ಲಿ. ಕೆಲವು ಕಡೆ ಕಾಲಾತ್ ಗುಣ ವ್ಯತಿಕರಹ ಅಂತ ಹೀಗೆ ಪಾಠ ಇದೆ. ಶ್ರೀಧರಿಯ ಮೊದಲಾದ ಪಾಠಗಳಲ್ಲಿ ಹಾಗೇ ಇದೆ. ಕಾಲದಿಂದ ಗುಣ ವ್ಯತಿಕರ ಆಯಿತು ಅಂದರೆ 3 ಗುಣಗಳಲ್ಲಿ ಸಾಮ್ಯ ಹೋಯಿತು, ಪ್ರಕ್ಷೋಭ ಬಂದಿತು. ಮತ್ತೆ ಅದರಿಂದ ಮುಂದೆ ಒಂದೊಂದು ಹುಟ್ಟುತ್ತಾ ಹೋಯಿತು.
ಕಾಲದಿಂದ ಗುಣ ವೈಷಮ್ಯ ಆಯಿತು, ಮತ್ತು ಸ್ವಭಾವದಿಂದ ಪರಿಣಾಮ ಹುಟ್ಟಿತು, ಅದೃಷ್ಟದಿಂದ ಮಹತ್ತತ್ವ ಹುಟ್ಟಿತು. ಇವು ಮೂರೂ ಕೂಡ ಈಶ್ವರನ ಪ್ರೇರಣೆಯಿಂದಲೇ ಆಯಿತು ಅಂತ ವರ್ಣನೆ ಮಾಡ್ತಾರೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ. ಕಾಲಾತ್ ಗುಣವ್ಯತಿಕರ ಅಂದ್ರೆ ಕ್ಷೋಭ ಸಾಮ್ಯತ್ಯಾಗ, ಶ್ರೀಧರಿಯ ವ್ಯಾಖ್ಯಾನ ಇದು. ಸ್ವಭಾವ ಅಂದರೆ ಸ್ವಭಾವತಃ, ಸ್ವಭಾವದಿಂದ ಪರಿಣಾಮ ಆಯಿತು, ರೂಪಾಂತರ ಉತ್ಪತ್ತಿ. ಪುರುಷ ಅಂದರೆ ಭಗವಂತ, ತೇನ ಅಧಿಷ್ಠಿತತ್ವಂ ತ್ರಯಾಣ ವಿಶೇಷಣಂ. ಭಗವಂತ ಒಳಗೆ ನಿಂತು ಅಧಿಷ್ಠಿತನಾಗಿದ್ದಾನೆ ಅನ್ನೋದು ಈ ಮೂರಕ್ಕೂ ಕೂಡ ವಿಶೇಷಣವಾಗಿರ್ತದೆ ಅಂತ ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಅದು ಕೇಳಿ ಬರ್ತದೆ. ಆದರೆ ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿಕ್ಕಿಂತ ಭಿನ್ನವಾಗಿ ಪಂಚಮಿ ವಿಭಕ್ತಿಯನ್ನೇ ಇಟ್ಕೊಂಡಿದ್ದಾರೆ. ನಾವಿಟ್ಕೊಂಡ ಪಾಠವನ್ನೇ ವೀರರಾಘವರು ಕೂಡ ಇಟ್ಕೊಂಡಿದ್ದಾರೆ. ಕಾಲದಿಂದ ಗುಣವ್ಯತಿಕರ ಆಗ್ತದೆ, ಕಾಲಕೃತ ಗುಣ ವೈಷಮ್ಯ ಅಂತ. ಪಾಠ ಭಿನ್ನವಾಗಿದೆ, ಆದರೆ ಅರ್ಥ ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚು ಸ್ಪಷ್ಟವಾಗಿಲ್ಲ. ಕರ್ಮ ಅಂದರೆ ಜೀವರ ಅದೃಷ್ಟ ಅಂತ ಬರೆದಿದ್ದಾರೆ ವೀರರಾಘವರು. ಪರಮಪುರುಷಾಧಿಷ್ಠಿತಾತ್ ಅವ್ಯಕ್ತಾತ್ ಮಹತ್ತತ್ವಸ್ಯ ಜನ್ಮ ಅಭೂತ್. ಪರಮಪುರುಷನ ಸನ್ನಿಧಾನವನ್ನು ಪಡೆದ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿತು ಅಂತ ಇಷ್ಟೇ ಬರೆದಿದ್ದಾರೆ. ಇದಕ್ಕೆ ಆಚಾರ್ಯರು ಏನು ಭಾಗವತ ತಾತ್ಪರ್ಯ ಬರೀತಾರೆ ಅನ್ನೋದನ್ನು ನೋಡ್ಬೇಕು ನಾವು. ಗುಣಕಾಲ ಸ್ವಭಾವೇಭ್ಯ ಈಶೇನಾಧಿಷ್ಠಿತತ್ವತಃ ಜಗದಾದಿ ಮಹತ್ತತ್ವ ಅಭೂತ್ ತಸ್ಯೇಚ್ಛಯ ಹರೇಹೇ ಅಂತ ಷಾಡ್ಗುಣ್ಯ ಅನ್ನುವ ಗ್ರಂಥವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಪರಿಣಾಮ ಸ್ವಭಾವತಃ ಅನ್ನೋದಿದೆಯಲ್ಲ, ಅದು ಪ್ರಕೃತಿಗೆ ಮಾತ್ರ ಅನ್ವಯಿಸಬೇಕು. ಪ್ರಕೃತಿಗೆ ಮಾತ್ರ ಪರಿಣಾಮ ಸ್ವಭಾವ ಇರುವುದು. ಈ ಕಾಲ ಮತ್ತು ಕರ್ಮಗಳಿವೆಯಲ್ಲ, ಅವು ಕೇವಲ ನಿಮಿತ್ತ ಕಾರಣ. ಪ್ರಕೃತಿಯು ಮಹತ್ತತ್ವ, ಮುಂದೆ ಅವ್ಯಕ್ತ ತತ್ವ, ಹೀಗೆ ನಾವು ನೋಡ್ತಿರುವ ಸ್ಥೂಲವಾದ ಜಗತ್ತು ಈ ಎಲ್ಲ ರೂಪದಿಂದ ಪರಿಣತ ಆಗಿದೆ. ಈ ಎಲ್ಲ ರೂಪದಿಂದ ಪರಿಣತ ಆಗುವ ಶಕ್ತಿ ಪ್ರಕೃತಿಗೆ ಮಾತ್ರ ಇದೆ, ಹೊರತು ಕಾಲ ಮತ್ತು ಕರ್ಮಗಳಿಗಿಲ್ಲ. ಈ ಪ್ರಕೃತಿಯನ್ನು ಮಾತ್ರ ನಾವು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಂತ ಹೇಳ್ತೇವೆ. ಉಳಿದಿದ್ದೆಲ್ಲವೂ ಕೂಡ ಕೇವಲ ಇನ್ಸ್ಟ್ರೂಮೆಂಟಲ್ ಕಾಸ್ಗಳು, ನಿಮಿತ್ತ ಕಾರಣಗಳು ಮಾತ್ರ. ಹೀಗೆ ಸೃಷ್ಟಿಯಾಗಿದೆ. ಆದ್ದರಿಂದ ಅವು ಪರಿಣಾಮಿ ಕಾರಣಗಳಲ್ಲ, ಕಾಲ ಮತ್ತು ಕರ್ಮಗಳು. ಪ್ರಕೃತಿ ಮಾತ್ರ ಪರಿಣಾಮಿ ಕಾರಣ. ಹಾಗಾಗಿ ಷಾಡ್ಗುಣ್ಯ ಅನ್ನೋ ಗ್ರಂಥದಿಂದ ನಮಗೆ ತಿಳಿದು ಬರುವುದು ಏನಂದ್ರೆ, ಗುಣ, ಕಾಲ ಮತ್ತು ಪ್ರಕೃತಿ ಸ್ವಭಾವ ಇವೆಲ್ಲವನ್ನೂ ಕೂಡ ಭಗವಂತ ಒಳಗೆ ನಿಂತು ಪ್ರೇರಿಸಿದ. ಆಗ ಅವನ ಇಚ್ಛೆಯಿಂದ ಈ ಜಗತ್ತಿಗೆ ಮೂಲ ಕಾರಣವಾದಂಥ ಮಹತ್ತತ್ವ ಹುಟ್ಟಿತು. ಜಗದಾದಿ ಮಹತ್ತತ್ವ ಅಭೂತ್. ಇಡೀ ಜಗತ್ತಿನ ಉತ್ಪತ್ತಿಗೆ ಕಾರಣವಾದ್ದು ಈ ಮಹತ್ತತ್ವ. ಅದು ಮೊದಲು ಹುಟ್ಟಿದ್ದು. ಹೀಗೆ ಆಚಾರ್ಯರು ಆ ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ಇನ್ನು ಈ ಶ್ಲೋಕಕ್ಕೆ ಏನು ಅರ್ಥ ಇದೆ, ಭಾಗವತ ಅನ್ನೋಕ್ಕೆ ವ್ಯಾಖ್ಯಾನ ಮಾಡಿದ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಬರೀತಾರೆ ಅನ್ನೋದನ್ನ ಈಗ ನಾವು ಗಮನಿಸಬೇಕು. ಗುಣವೈಷಮ್ಯ ಅಂದರೆ ಗುಣವೈಷಮ್ಯಾತ್ಮಕ ಗುಣವ್ಯತಿಕರ. ಗುಣವ್ಯತಿಕರ ಅಂತ ಶಬ್ದ ಇದೆಯಲ್ಲ ಭಾಗವತ ಶ್ಲೋಕದಲ್ಲಿ, ಅದಕ್ಕೆ ಗುಣವೈಷಮ್ಯ ಅಂತ ಅದರ ತಾತ್ಪರ್ಯ. ಕಾಲಾತ್ ಅಂತ ಹೀಗೆಲ್ಲ ಪಂಚಮಿ ವಿಭಕ್ತಿ ಇದೆಯಲ್ಲ, ಕರ್ಮಣಃ ಅಂತ, ಆ ಎಲ್ಲ ವಿಭಕ್ತಿಗಳಿಗೂ ಕೂಡ ತೃತೀಯ ವಿಭಕ್ತಿ ಅರ್ಥ ಇಟ್ಕೋಬೇಕು. ಕಾಲೇನ ಅಂತ ಅರ್ಥ ಇಟ್ಕೋಬೇಕು, ಕರ್ಮಣಃ ಅಂದರೆ ಕರ್ಮಣ ಅಂತ ಅರ್ಥ ಇಟ್ಕೋಬೇಕು. ಅದು ಹಿರಣ್ಯಗರ್ಭನ ಅದೃಷ್ಟ, ಚತುರ್ಮುಖ ಬ್ರಹ್ಮನ ಅದೃಷ್ಟ. ಅದು ಎಲ್ಲ ಕಡೆಯೂ ತೃತೀಯ ವಿಭಕ್ತಿಗೆ ಇಟ್ಕೊಂಡಾಗ ವಿಕಾರ ಸ್ವಭಾವಯ ಮೂಲ ಪ್ರಕೃತ್ಯಾಚ ಸಹಿತ. ವಿಕಾರ ಸ್ವಭಾವವುಳ್ಳದ್ದು ಮೂಲ ಪ್ರಕೃತಿ ಮಾತ್ರ, ಕಾಲ ಮತ್ತು ಕರ್ಮಗಳಲ್ಲ. ಪುರುಷನಾದ ವಿಷ್ಣು ಒಳಗೆ ನಿಂತು ಅದನ್ನ ಸಂಚಲನಕ್ಕೆ ಒಳಪಡಿಸ್ತಾನೆ. ಪ್ರಕೃತಿ ಕ್ಷೋಭಕಂ ರೂಪಂ ದೈವಂ ನಾರಾಯಣಾತ್ಮಕಂ ಅಂತ ಮುಂದೊಂದು ಕಡೆ ಬರೋದಿದೆ. ಪ್ರಕೃತಿಯಲ್ಲಿ ಕ್ಷೋಭೆ ಉಂಟು ಮಾಡುವ ರೂಪ ನಾರಾಯಣ, ಮಹತ್ತತ್ವವನ್ನು ಹುಟ್ಟಿಸುವ ರೂಪ ವಾಸುದೇವ ಅಂತ.
ಮಹತ್ತತ್ವಕ್ಕೆ ನಿಯಾಮಕನು ಕೂಡ ಹೌದದು ಆ ವಾಸುದೇವ ರೂಪ. ಹೀಗಿಲ್ಲಿ ಮೊದಲು ನಾರಾಯಣ ರೂಪದಿಂದ ಭಗವಂತ ಕ್ಷೋಭೆಯನ್ನು ಮಾಡಿದ ಅಂತ ತಿಳ್ಕೊಳ್ಬೇಕು. ಮುಂದೆ ಈ ಕಪಿಲ ತನ್ನ ತಾಯಿಗೆ ಉಪದೇಶ ಮಾಡುವ ಪ್ರಸಂಗದಲ್ಲಿ ಮತ್ತಷ್ಟು ವಿವರವಾಗಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಒಳಗೆ ನಿಂತು ಹೀಗೆ ಕ್ಷೋಭೆಗೊಳಪಡಿಸಿದಾಗ ಆ ಮಹತ್ತತ್ವ ಅದು ಚತುರ್ಮುಖನ ದೇಹಸ್ಥಾನೀಯ ಅದು ಹುಟ್ಟಿತು ಅಂತ ಅದರ ತಾತ್ಪರ್ಯ ಹೇಳ್ತಾರೆ ವಿಜಯಧ್ವಜರು. ಕಾಲ ಮತ್ತು ಕರ್ಮಗಳು ತಟಸ್ಥ ಆಗಿದೆ ಅಂತ ನಾವು ನೋಡಿದ್ವಲ್ಲ, ಅದನ್ನ ಹೇಳಿದವರು ಯಾದವಾರರು. ಅದರಿಂದ ನಿಮಿತ್ತ ಅಸ್ವಭಾವಾತ್ ನಿಮಿತ್ತತಾ ಸ್ವಭಾವಾತ್ ಇತ್ಯಪಿ ದೃಷ್ಟವ್ಯ. ಕಾಲ ಮತ್ತು ಕರ್ಮಗಳು ಕೇವಲ ನಿಮಿತ್ತ ಕಾರಣ ಆಗುವ ಸ್ವಭಾವವುಳ್ಳವಾಗಿವೆ ಹೊರತು ಪರಿಣಾಮಿ ಕಾರಣ ಆಗುವ ಸ್ವಭಾವವುಳ್ಳವಲ್ಲ. ಪರಿಣಾಮ ಸ್ವಭಾವ ಇರುವುದು ಕೇವಲ ಪ್ರಕೃತಿಗೆ ಮಾತ್ರ. ಕಾಲ ಕರ್ಮ ಇತ್ಯಾದಿ ಎಲ್ಲದಕ್ಕೂ ಕೂಡ ಪುರುಷನ ಅಧಿಷ್ಠಾನ ಬೇಕೇ ಬೇಕು, ಇಲ್ಲದೆ ಹೋದ್ರೆ ಕೆಲಸ ಆಗೋದಿಲ್ಲ. ಗುಣ ಅಂತಿದೆಯಲ್ಲ ಅಂದ್ರೆ ಗುಣ ವ್ಯತಿಕರ ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಗುಣ ಕಾಲ ಸ್ವಭಾವೇಭ್ಯ ಅಂತಿದೆ, ಅಲ್ಲೇ ಗುಣ ಇತ್ಯನೇನ ಗುಣ ವ್ಯತಿಕರಾದ್ ಇತಿ ಉಕ್ತ ಗುಣಗ್ರಹಣಂ. ಒಳಗಿರುವಂತಹ ಭಗವಂತನಿಂದ ಈ ಜಗತ್ತೆಲ್ಲೂ ಆಗ್ತದೆ. ಜಗದಾದಿ ಅಂದ್ರೆ ಜಗತ್ತಿಗೆ ಕಾರಣವಾದ ಈ ಮಹತ್ತತ್ವ ಹುಟ್ಟಿತು. ನ ಕೇವಲ ಉಪಾದಾನ ನಿಮಿತ್ತ ಅಂತರ್ನಿಯಾಮಕತೆಯೇವ ಹರೇಃ ಕಾರಣತ್ವ ಕಿಂತು ಕುಲಾಲಾದಿವದ್ ಬಹಿಸ್ಥಿತಸ್ಯ ಕರ್ತೃತೆಯ ಅಪಿ ಇತ್ಯಾಶಯೇನ ಉಕ್ತಂ ತಸ್ಯ ಹರೇಃ ಇಚ್ಛೆಯ. ಈ ಜಗತ್ತಿನಲ್ಲಿ ನಾನಾ ಥರದ ವಸ್ತುಗಳನ್ನು ಸೃಷ್ಟಿ ಮಾಡುವವರು ಅನೇಕ ಜನ ಇದ್ದಾರೆ. ಕುಂಬಾರ ಮೊದಲಾದವರು ಸೃಷ್ಟಿ ಮಾಡ್ತಿರ್ತಾರೆ. ಅವರೆಲ್ಲ ಹಾಗೆ ಸೃಷ್ಟಿ ಮಾಡುವಾಗ ಕೇವಲ ಹೊರಗೆ ನಿಂತು ಸೃಷ್ಟಿ ಮಾಡ್ತಿರ್ತಾರೆ. ಮಣ್ಣಿನ ಒಳಗೆ, ಗಡಿಗೆ ಒಳಗೆ, ನೀರಿನ ಒಳಗೆ ಹೋಗುವ ಶಕ್ತಿ ಅವರಿಗಿಲ್ಲ. ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹೀಗೆ ಎಲ್ಲ ಕಡೆ ನಿಂತು ಆತ ಈ ಸೃಷ್ಟಿಯನ್ನು ಮಾಡ್ತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಹೊರಗೆ ನಿಂತು ಇಚ್ಛೆ ಮಾಡಿದ್ದಾನೆ, ಒಳಗೆ ನಿಂತು ಅವುಗಳನ್ನು ಪ್ರೇರಿಸಿದ್ದಾನೆ. ಗುಣ ವ್ಯತಿಕರ ಅಂತಿದೆಯಲ್ಲ, ಗುಣ ವ್ಯತಿಕರ ಅಂದ್ರೆ ಈ ಗುಣದ ಕ್ಷೋಭೆ ಅಂತ ಅರ್ಥ. ಶ್ಲೋಕದಲ್ಲಿ ಯಾದವಾರ್ಯರ ಶ್ಲೋಕದ ಅರ್ಥವನ್ನು ಸಂಗ್ರಹಿಸ್ತಾರೆ. ಅದನ್ನ ಮುಂದೆ 3ನೇ ಸ್ಕಂದದಲ್ಲಿ ಯಾವ್ಯಾವ ಗುಣಗಳ ಪರ್ಸೆಂಟೇಜ್ ಎಷ್ಟೆಷ್ಟಿದೆ ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಈಗ ಇಲ್ಲಿ ನಾವು ಕೇಳ್ತಿರುವುದು ಕೇವಲ ಆರಂಭ ಮಾತ್ರ. ಸತ್ವ, ರಜಸ್ಸು, ತಮಸ್ಸು ಈ ಮೂರುಗಳು ಎಷ್ಟೆಷ್ಟು ಮಿಶ್ರಣದಿಂದ ಯಾವ್ಯಾವ ವಸ್ತು ಹುಟ್ಟುತ್ತದೆ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಕರ್ಮ ಅಂದ್ರೆ ಚತುರ್ಮುಖನ ಹುಟ್ಟಿಗೆ ಕಾರಣವಾದ ಅದೃಷ್ಟ. ಅವನದು ಒಂದು ಪ್ರಾರಬ್ಧ ಕರ್ಮ ಅನ್ನೋದಿದೆ. ಅದೆಲ್ಲದರ ನಿಮಿತ್ತದಿಂದ ಹೀಗಾಗಿದೆ ಅಂತ ಅದರ ತಾತ್ಪರ್ಯ. ನಮ್ಮಂತೆ ಕೆಟ್ಟ ಪ್ರಾರಬ್ಧ ಅಲ್ಲ ಚತುರ್ಮುಖ ಬ್ರಹ್ಮಂದು. ತುಂಬಾ ಅತ್ಯುತ್ತಮವಾದ ಜಗತ್ತಿನ ಸೃಷ್ಟಿಗೆ ಕಾರಣವಾದ ನಮ್ಮೆಲ್ಲರ ಸಾಧನೆಯಲ್ಲಿ ಪೂರಕವಾದಂತಹ ಒಂದು ಅದ್ಭುತವಾದ ಪ್ರಾರಬ್ಧ ಒಂದು. ಚತುರ್ಮುಖ ಬ್ರಹ್ಮನನ್ನ ಜ್ಞಾನಾಭಿಮಾನಿ ಅಂತ ಹೇಳ್ತಾರೆ. ಕಳೆದ ದಿವಸ, ಹಿಂದಿನ ದಿವಸ ನಾವು ನೋಡಿದ್ದೇವೆ. ನಮ್ಮೆಲ್ಲರ ಯೋಗ್ಯತೆಗೆ ಅಭಿಮಾನಿನಿ ಲಕ್ಷ್ಮೀದೇವಿ, ನಮ್ಮೆಲ್ಲರ ಜ್ಞಾನಕ್ಕೆ ಅಭಿಮಾನಿ ಚತುರ್ಮುಖ. ಭಗವಂತನ ಕುರಿತು ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ, ಜ್ಞಾನ ಇತ್ಯಾದಿಗಳನ್ನು ಪಡೆಯಲಿಕ್ಕೆ ಬೇಕಾದ ಶ್ರದ್ಧಾವನ್ನು ಕೊಡುವವನೇ ಚತುರ್ಮುಖ ಬ್ರಹ್ಮ ಅಂತ ವರ್ಣನೆ ಮಾಡ್ತಾರೆ. ಇಂಥ ಒಂದು ನಮ್ಮ ಸಾಧನೆಯಲ್ಲಿ ಮಹತ್ವದ ಪಾತ್ರ ಅವನು ವಹಿಸ್ತಾನೆ. ಹಿಂದೆ ಮುಖ್ಯ ಪ್ರಾಣನಾಗಿದ್ದಾಗಂತೂ ಒಳಗೆ ನಿಂತು ಶ್ವಾಸ, ಜಪ ಇತ್ಯಾದಿಗಳನ್ನು ಮಾಡಿಸಿ ಸಾಧನೆ ಮಾಡಿಸೇ ಇದ್ದಾನೆ. ಈಗ ಹೊರಗೆ ನಿಂತು ಕೂಡ ಸಾಧನೆ ಮಾಡಿಸ್ತಾ ಇದ್ದಾನೆ. ಈಗ ಮುಖ್ಯ ಪ್ರಾಣನ ರೂಪದಲ್ಲಿ ಇಲ್ಲದೇ ಇದ್ದಾಗಲೂ, ಚತುರ್ಮುಖ ಬ್ರಹ್ಮನ ಪದವಿಗೇರಿದಾಗಲೂ ಅವನ ಸಾಧನೆ ಇರ್ತದೆ. ಆದ್ದರಿಂದ ಅವನ ಅದೃಷ್ಟ ಅಂತ ಅದನ್ನ ಹೇಳಿರೋರು. ಅವನು ಹಿಂದೆ ಅನೇಕ ಕರ್ಮಗಳ ಹಿನ್ನೆಲೆಯನ್ನು ಹೊಂದಿದ್ದಾನೆ. ಅದಕ್ಕೆಲ್ಲದಕ್ಕೂ ಅನುಸಾರವಾಗಿ ಈ ಕಾರಣ ಆಗಿದೆ ಅಂತ ತಾತ್ಪರ್ಯ. ಇದು ಈಗ ನಾವು ನೋಡ್ತಿರುವಂತಹ ಶ್ಲೋಕದ ಅರ್ಥ. ಈ ಶ್ಲೋಕಕ್ಕೆ ಅನಂತ ತೀರ್ಥರು ಮೊದಲಾದವರು ವಿಶೇಷ ಅರ್ಥಗಳನ್ನೇನು ಬರೆದಿಲ್ಲ. ಅದರಿಂದ ಗೋವಿಂದಾಚಾರ್ಯರು ಅದನ್ನು ಹೇಳಲಿಲ್ಲ. ಶ್ಲೋಕ ಸಂಖ್ಯೆ ನಾವೀಗೇನು ನೋಡ್ತಾ ಇದ್ದೀವಿ, ಸ್ವಲ್ಪ ಅದು ವ್ಯತ್ಯಾಸ ಇರಬಹುದು. ಕೆಲವು ಕಡೆ 22 ಅಂತ ಇರಬಹುದು, ಕೆಲವು ಕಡೆ 21 ಅಂತ ಇರಬಹುದು. ನಾವು ನೋಡ್ತಿರುವ ಪುಸ್ತಕಗಳನ್ನ ಯಾವ್ದು ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲಿಂದ ಸಂಖ್ಯೆ ವ್ಯತ್ಯಾಸ ಆಗ್ತದೆ.
ಅಂತೂ ಕಾಲಾತ್ ಗುಣವ್ಯತಿಕರಾತ್ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಕಾಲಾತದ ಸೃಷ್ಟಿಕಾಲೇನ ಹಿರಣ್ಯಗರ್ಭಾದೃಷ್ಟೇನ, ಸೃಷ್ಟಿಕಾಲ, ಕಾಲ ಅಂದ್ರೆ ಯಾವುದಿಲ್ಲ, ಸೃಷ್ಟಿಕಾಲ. ಕರ್ಮ ಅಂದ್ರೆ ಹಿರಣ್ಯಗರ್ಭನ ಅದೃಷ್ಟ. ಮತ್ತೆ ಗುಣವ್ಯತಿಕರ ಅಂದ್ರೆ ಸತ್ವ ಮೊದಲಾದ ಗುಣಗಳ ವಿಷಮೀಭಾವ. ಹೀಗೆ ವಿಷ್ಣು ಅದನ್ನು ಕ್ಷೋಭೆಗೆ ಒಳಪಡಿಸಿದಾಗ, ವಿಷ್ಣುವಿನ ನಾರಾಯಣ ರೂಪ ಕ್ಷೋಭೆಗೆ ಒಳಪಡಿಸಿದಾಗ ಮಹತ್ತತ್ವ ಹುಟ್ಟಿತು ಅಂತ ಪ್ರಾಚೀನ ಟೀಕಾ ಹೊಂದಿದೆ. ಹೆಚ್ಚಿನ ಅರ್ಥ ಏನಿಲ್ಲ ಅಲ್ಲಿ, ಆದರೆ ಪ್ರಾಚೀನರು ಎಲ್ಲರೂ ಬರೆದಿರುವ ಟೀಕಾಗಳನ್ನ ನಡುವೆ ಒಂದು ಅಕ್ಷರ ಆದರೂ ಓದಬೇಕು ಅಂತ ಅದನ್ನ ಈಗ ಓದಿದೆ ಅಷ್ಟೆ. ಅದರ ಮುಂದೆ ಮಹತಸ್ತು ವಿಕುರುವಾಣಾತ್ ರಜಸತ್ವೋಪಬ್ರಹ್ಮಿತಾತ್ ತಮಃ ಪ್ರಧಾನ ಸ್ವಭಾವತ ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ 23ನೇ ಶ್ಲೋಕ ನಾವೀಗ ನೋಡಬೇಕಾಗುತ್ತೆ. ಅದಕ್ಕೇನು ಅರ್ಥ? ಅದಕ್ಕೂ ಕೂಡ ಭಾಗವತ ತಾತ್ಪರ್ಯ ಇದೆ. ಸರಳವಾದ ಅರ್ಥ ಏನು ಅಂತ ಅನ್ನೋದನ್ನು ಮೊದಲೊಂದ್ಸರಿ ನೋಡಬೇಕು. ಸತ್ವ ಮತ್ತು ರಜೋಗುಣ, ತಮೋಗುಣ ಈ 3 ಗುಣಗಳಿಂದಲೂ ಈ ಮಹತ್ತತ್ವ ತುಂಬಿದೆ. ಆದರೆ ಅದರಲ್ಲಿ ಸತ್ವ ರಜೋಗುಣಗಳಿಂದ ಕೂಡಿದ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ತಮೋಗುಣ ಈ ಮಹತ್ತತ್ವದಲ್ಲಿ ಇದ್ರೂ ಕೂಡ ತಮೋಗುಣದ ಕೆಲಸಕ್ಕೆ, ಈ ಮಹತ್ತತ್ವದ ಕೆಲಸಕ್ಕೆ, ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಆ ತಮೋಗುಣ ಅಂತ ಅನ್ನೋದು ಯಾವ ರೀತಿಯಿಂದಲೂ ತೊಂದರೆ ಕೊಡೋದಿಲ್ಲ. ಈ ಅಹಂಕಾರ ತತ್ವ ಏನು ಹುಟ್ಟುತ್ತದೆ ಮುಂದೆ, ಅದರಲ್ಲಿ ಇರುವ ತಮೋಗುಣ ಆ ಅಹಂಕಾರ ತತ್ವಕ್ಕೂ ತಡೆ ಒಡ್ಡುತ್ತದೆ. ಅಹಂಕಾರ ತತ್ವದ ಅಭಿಮಾನಿಯಾದ ಗರುಡ ಶೇಷರುದ್ರನಿಗೂ ಕೂಡ ಕೆಲವು ಬಾರಿ ಅದು ಬಾಧಕ ಆಗುವುದಿದೆ. ಹೀಗೆ ಮಹತ್ತತ್ವದ ಅಭಿಮಾನಿಯಾದ ಮುಖ್ಯ ಪ್ರಾಣ ಮತ್ತು ಚತುರ್ಮುಖರಿಗೆ ಅದು ಯಾವ ರೀತಿಯಿಂದಲೂ ಬಾಧಕವಲ್ಲ. ಮಹತ್ತತ್ವಕ್ಕೂ ಬಾಧಕ ಅಲ್ಲ, ಅದರ ಅಭಿಮಾನಿಗಳಿಗೂ ಬಾಧಕ ಅಲ್ಲ. ಅಹಂಕಾರದಲ್ಲಿರುವ ತಮೋಗುಣ ಮಾತ್ರ ಆ ತತ್ವಕ್ಕೂ ಅದರ ಅಭಿಮಾನಿಗಳಿಗೂ ಬಾಧಕ ಆಗ್ತದೆ. ಹೀಗೆ ಅದರ ತಾತ್ಪರ್ಯ. ಹೀಗೆ ಈ ಅಹಂಕಾರ ತತ್ವದಿಂದ ಮುಂದೆ ಮನಸ್ಸು, ಇಂದ್ರಿಯ, ತನ್ಮಾತ್ರಗಳು ಇವೆಲ್ಲವೂ ಕೂಡ ಜನಿಸ್ತವೆ ಅಂತ 23ನೇ ಶ್ಲೋಕ ಹೇಳ್ತದೆ. ಚತುರ್ಮುಖ ಬ್ರಹ್ಮನ ಹೊರಗಿನ ದೇಹ ಈ ಮಹತ್ತತ್ವ ಅನ್ನೋದು, ಅದನ್ನು ನೋಡಿದ್ವಿ. ಬ್ರಹ್ಮಾಂಡ ಅನ್ನೋದೊಂದು ಅವನ ವಿಗ್ರಹ, ಮಹತ್ತತ್ವ ಅನ್ನೋದು ಅವನ ಶರೀರ. ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮಾಂಡ ಒಂದು ಶರೀರ, ಮಹತ್ತತ್ವ ಒಂದು ಶರೀರ. ಅವನಿಗೆ ನಮ್ಮಂತೆ 4 ಮುಖವುಳ್ಳ, ನಮ್ಮಂತೆ ಕೈಕಾಲುಳ್ಳಂತಹ ಮತ್ತು 4 ಮುಖವುಳ್ಳಂತಹ ಒಂದು ಶರೀರವೂ ಇದೆ. ಸೂಕ್ಷ್ಮ ಸತ್ವ ಮಹಾಸತ್ವ ಚತುರ್ಮುಖ, ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ಪ್ರಸ್ಥಾನದ ಒಂದು ಕಡೆ ಒಂದು ವರ್ಣನೆ ಮಾಡ್ತಾರೆ. ಸತ್ವವೇ ಬಹಳ ಚತುರ್ಮುಖ ಬ್ರಹ್ಮನಲ್ಲಿ. ರಜೋಗುಣಗಳು ತಮೋಗುಣಗಳು ಇವೆ, ಅವುಗಳ ಶೇಕಡವಾರು ಪ್ರಮಾಣ ಕಡಿಮೆ. ಸೂಕ್ಷ್ಮವಾದ ಕೇವಲ ಜ್ಞಾನಕ್ಕೆ ಪ್ರಚೋದಕವಾದಂತಹ ಒಂದು ಕರ್ಮ ಮಾತ್ರ ಅವನಿಗಿದೆ. ಮತ್ತು ಅವನಿಗಿರುವಂತಹ ಈ ಕರ್ಮ ಅದೃಷ್ಟ ಅಂತ ಬಂತಲ್ಲ, ಅದು ಮೂಲ ಸ್ಥಾನದಲ್ಲಿ ನಿಂತು ಜಗತ್ತನ್ನು ಸೃಷ್ಟಿಸುವುದು, ಎಲ್ಲ ಜೀವರಿಗೂ ಜ್ಞಾನ ಕೊಡುವುದು ಮಾತ್ರ. ಹೊರತು ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ಬೇಕಾದಂತಹ ಒಂದು ಪ್ರಾರಬ್ಧ ಕರ್ಮ ಅದೃಷ್ಟ ಅವನಿಗಿಲ್ಲ. ಅದು ಮುಖ್ಯ ಪ್ರಾಣನಿಗೆ ಮಾತ್ರ ಇದೆ. ಅದರಿಂದ ಅವನು ಮಾತ್ರ ಅವತಾರ ಮಾಡ್ತಾನೆ. ಬ್ರಹ್ಮ ಅನವತಾರ ಈ ಕಾರಣದಿಂದ ಅವನಿಗೆ ಆ ಪ್ರಾರಬ್ಧ ಇಲ್ಲ. ಇದು ಈ 23ನೇ ಶ್ಲೋಕ. ಅದಕ್ಕೇನು ಹೇಳಿದ ಭಾಗವತ ತಾತ್ಪರ್ಯ ಅನ್ನೋದನ್ನ ಈಗ ನೋಡಬೇಕು. ಇದಕ್ಕೆ ಗರುಡ ಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಮತ್ತೆ ಈ ಶ್ಲೋಕದಲ್ಲಿ ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ ಈ ಶಬ್ದ ಇದೆಯಲ್ಲ, ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂದ್ರೆ ಏನರ್ಥ? ದ್ರವ್ಯ ಅಂದ್ರೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಪಂಚಮಹಾಭೂತಗಳು ಅಂತ ಅದರ ತಾತ್ಪರ್ಯ. ನಾವೀಗ ನೋಡ್ತಿರುವ ಶ್ಲೋಕದಲ್ಲಿ ಅವರ ಅರ್ಥ ಹೇಳೋದು ಹಾಗೆ. ಮಹತ್ತತ್ವಾತ್ ವಿಕುರ್ವಾಣಾತ್ ವಿಕ್ರಿಯಮಾಣಾತ್ ತ್ರಿಗುಣೋಪಿ, ಈ 3 ಗುಣಗಳು ಕೂಡ ರಜಸತ್ವಾಭ್ಯಾಂ ಉಪಬ್ರಹ್ಮಿತಾತ್. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಕೆಲದಕ್ಕೂ ಸ್ವಲ್ಪ ಅರ್ಥಗಳು ಬೇರೆ ಇವೆ. ಅವೇನು ಅರ್ಥ ಅನ್ನೋದನ್ನು ಈಗ ನೋಡಬೇಕು. ಅವರ ವ್ಯಾಖ್ಯಾನಗಳಲ್ಲಿ ದ್ರವ್ಯ ಅಂದರೆ ಪಂಚಭೂತ, ಜ್ಞಾನ ಅಂದರೆ ದೇವತೆಗಳು, ಕ್ರಿಯಾ ಅಂದರೆ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವೂ ಕೂಡ.
ಆದರೆ ಗರುಡ ಪುರಾಣ ಹೇಳುವಂತೆ ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾಣ್ಯಪಿ ಕ್ರಿಯಾಂ ಕರ್ಮೇಂದ್ರಿಯಾಣ್ಯಾಹು ತನ್ಮೂಲತ್ವಾದ ಅಹಂ ತ್ರಿಧಾ ಅಂತ ಒಟ್ಟು 3 ರೀತಿಯಾದ ಅಹಂಕಾರಗಳಿವೆ ಅಂತ ಅದರ ತಾತ್ಪರ್ಯ. ಇಲ್ಲಿ ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಅಂತ ಈ ಒಂದು ಶಬ್ದ ಇದೆ. ದ್ರವ್ಯ ಜ್ಞಾನ ಕ್ರಿಯಾ ತದ್ರೂಪವಾದದ್ದು ಈ ಅಹಂಕಾರ. ಅದರಲ್ಲಿ ತಮೋಗುಣವೇ ಪ್ರಧಾನ ಅಂತ ಇಟ್ಟು ಬಂತು. ಅಲ್ಲಿ ದ್ರವ್ಯ ಅಂದ್ರೆ ಪಂಚಭೂತಗಳು ಅಂತ ಅದರ ತಾತ್ಪರ್ಯ. ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಮತ್ತೆ ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯಗಳು ಅಂತ ಅರ್ಥ. ಈ ಮೂರನ್ನು ಹುಟ್ಟಿಸುವಂತಹ ಅಹಂಕಾರ ಅದು 3 ಬಗೆಯಾಗಿದೆ ಅಂತ ಗರುಡ ಪುರಾಣದಲ್ಲಿ ಇದ್ರ ಬಗ್ಗೆ ವರ್ಣನೆ ಬಂದಿದೆ. ಇದು ಭಾಗವತ ತಾತ್ಪರ್ಯದ ಶ್ಲೋಕ. ಇಲ್ಲಿ ವಿಜಯಧ್ವಜರ ಮತ್ತು ಯಾದವಾರ್ಯರ ಅಭಿಪ್ರಾಯಗಳನ್ನು ನೋಡೋಣ. ಮಹತ್ತತ್ವದಿಂದ ತಮಃಪ್ರಧಾನವಾದ ಅಹಂಕಾರ ಹುಟ್ಟಿತು. ಅಲ್ಲಿ ಮಹತಸ್ತು ಮತ್ತೆ ತಮಃಪ್ರಧಾನಸ್ತು ಅಂತ ಹೇಳಿದ್ರೆ ತೂ ಇದೆಯಲ್ಲ, ತೂ ಅನ್ನೋ ಶಬ್ದಕ್ಕೆ ಒಂದು ಬೇರೆ ಬೇರೆ ಅರ್ಥಗಳಿರ್ತವೆ. ಅದರಲ್ಲಿ ಎರಡನೇ ಕಡೆ ತೂ ಅಂತ ಏನು ಶಬ್ದ ಇದೆ, ತಮಃಪ್ರಧಾನಸ್ತು ಅಂತ ದ್ವಿತೀಯಾರ್ಥದಲ್ಲಿ. ಅದಕ್ಕೆ ಹೀಗೆ ಮುಂದಿನಂತೆ ಅರ್ಥ. ಮಹತ್ತತ್ವಕ್ಕೆ ಹೋಲಿಸಿದರೆ ಈ ಅಹಂಕಾರದಲ್ಲಿ ತಮೋಗುಣ ಹೆಚ್ಚಾಗಿರ್ತದೆ. ನ ಇತರಾಪೇಕ್ಷೆಯ ತದಪೇಕ್ಷೆಯ ಸತ್ವಪ್ರಧಾನ ಏವ. ಈ ಅಹಂಕಾರ ತತ್ವಕ್ಕಿಂತ ಕೆಳಗಿರುವ ತತ್ವಗಳು ಮತ್ತು ದೇವತೆಗಳೇನಿದ್ದಾರೆ ಅವರಿಗೆ ಹೋಲಿಸಿದರೆ ಈ ಅಹಂಕಾರ ತತ್ವದಲ್ಲಿ ಮತ್ತು ಅದರ ಅಭಿಮಾನಿಗಳಾದ ಗರುಡಶೇಷ ರುದ್ರರಲ್ಲಿ ಸತ್ವವೇ ಹೆಚ್ಚು. ಕೆಳಗಿನವರಿಗೆ ಹೋಲಿಸಿದರೆ ಸತ್ವ ಹೆಚ್ಚು, ಮೇಲಿರುವ ಚತುರ್ಮುಖ ಮತ್ತು ಮುಖ್ಯ ಪ್ರಾಣಿಗೆ ಹೋಲಿಸಿದರೆ ಇದರಲ್ಲಿ ತಮೋಗುಣ ಹೆಚ್ಚು. ಮೇಲೆ ಋಜುಗುಣಸ್ಥರಿದ್ದಾರೆ, ನಡುವೆ ಗರುಡಶೇಷ ರುದ್ರರಿದ್ದಾರೆ, ಅವರ ನಂತರ ಉಳಿದೆಲ್ಲ ಇಂದ್ರಾದಿ ದೇವತೆಗಳು ಇದ್ದಾರೆ. ದ್ರವ್ಯಗಳು ಅಂದರೆ ಭೂತಗಳು, ಇದನ್ನೆಲ್ಲ ನಾವು ನೋಡಿದ್ವಿ. ಆಯ್ತು, ಈಗ ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸತ್ವೋಪಬ್ರಹ್ಮಿತಾತ್ ಅಂತಿದೆಯಲ್ಲ, ಮಹತಸ್ತು ವಿಕುರ್ವಾಣ ರಜಸ್ಸತ್ವೋಪಬ್ರಹ್ಮಿತಾತ್ ಅಂತ. ಸತ್ವೋಪಬ್ರಹ್ಮಿತ ರಜಃ ಪೂರ್ಣಾತ್. ಸತ್ವ ಈ ರಜೋಗುಣದಿಂದ ಕೂಡಿದ. ಸತ್ವೋಪಬ್ರಹ್ಮಿತ ರಜಃ ಪೂರ್ಣಾತ್. ಸತ್ವಗುಣದಿಂದ ಕೂಡಿದ ರಜೋಗುಣದಿಂದ ಈ ಮಹತ್ತತ್ವ ಹುಟ್ಟಿತು. ಈ ತಮಸ್ಸು ಪ್ರಧಾನ ಆಗುವುದು ಏನರ್ಥ? ತಮಃ ಪ್ರಧಾನ ಅಹಂಕಾರ ಅಂತವಂತಲ್ಲ, ಹಾಗಂದ್ರೆ ಏನರ್ಥ? ಕದಾಚಿತ್ ಸತ್ವಕಾರ್ಯ ಪ್ರತಿರೋಧಕತ್ವಮೇವ. ಕೆಲವು ಕಡೆ ಸತ್ವಗುಣದ ಕಾರ್ಯವಾದ ಜ್ಞಾನಕ್ಕೆ ಅದು ಪ್ರತಿರೋಧಕ ಆಗ್ತದೆ ಅಂತ ಹೀಗಾದ್ರೆ ತಾತ್ಪರ್ಯ. ಮುಂದೆ ಎಲ್ಲ ಅದು ಬರೋದಿಲ್ಲ. ಮಹತ್ತತ್ವೇತು ಇತೋಧಿಕ ತಮಸ್ತತ್ವೇಪಿ. ಮಹತ್ತತ್ವದಲ್ಲಿ ಅಹಂಕಾರ ತತ್ವಕ್ಕಿಂತ ಹೆಚ್ಚೇ ತಮೋಗುಣ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಕೂಡ ಪ್ರತಿಬಂಧಕ ಆಗೋದಿಲ್ಲ. ಮಹತ್ತತ್ವದ ಕೆಲಸಕ್ಕೆ ಮತ್ತು ಮಹತ್ತತ್ವದ ಅಭಿಮಾನಿಗಳಾದ ಚತುರ್ಮುಖ ಮತ್ತು ಮುಖ್ಯ ಪ್ರಾಣದ ಕೆಲಸಕ್ಕೆ ಅದು ಪ್ರತಿಬಂಧಕ ಆಗೋದಿಲ್ಲ. ಹೀಗೆ ತಮಃಪ್ರಧಾನ ಅಂತ ಹೇಳಿರುವುದು ಅದೊಂದು ಔಪಚಾರಿಕವಾದ ಮಾತು. ಸ್ವಲ್ಪ ಅಲ್ಲಿದೆ, ಹೌದು. ಚತುರ್ಮುಖ ಮುಖ್ಯ ಪ್ರಾಣಿಗೆ ಹೋಲಿಸಿದ್ರೆ ತಮಃಪ್ರಧಾನ ಅಷ್ಟೇ. ಕೆಳಗೆ ಬಂದವರಿಗೆ ಹೋಲಿಸಿದ್ರೆ ಅದು ಸತ್ವಪ್ರಧಾನವೇ, ಬಹಳ ದೊಡ್ಡದೇ ಅಹಂಕಾರ ತತ್ವ. ಅದರ ದೇವತೆಗಳು ಬಹಳ ದೊಡ್ಡವರೇ. ಆಯಿತು. ಹಾಗಾದರೆ ಈ ಅಹಂಕಾರ ತತ್ವ ಅಂತನ್ನೋದು ಈ ಜ್ಞಾನ ಇಂದ್ರಿಯ ಮತ್ತು ಕರ್ಮೇಂದ್ರಿಯ ಅವುಗಳನ್ನ ಹುಟ್ಟಿಸುವುದು ಹೇಗೆ? ಇವೆಲ್ಲ ಸತ್ವ ರಜೋ ತಮೋ ಗುಣಗಳ ಕಾರ್ಯ. ಅದು ಹೇಗೆ ಈ ತಮೋಗುಣ ಹುಟ್ಟಿಸ್ತದೆ, ಈ ಅಹಂಕಾರ ಹುಟ್ಟಿಸ್ತದೆ ಅಂದರೆ ಅದಕ್ಕೇನೆ ಭೂತಾನಿ ದ್ರವ್ಯನಾಮಾನಿ ಅಂತ ಆಚಾರ್ಯರು ಗರುಡ ಪುರಾಣದ ಮಾತನ್ನು ಹೇಳಿದ್ದಾರೆ. ರಜಸ್ಸತ್ವೋಪಬ್ರಹ್ಮಿತ. ರಜಸ್ಸು ಮತ್ತು ತಮೋ ಗುಣಗಳಿಂದ ಕೂಡಿದ ಮಹತ್ತತ್ವ ಅದು ವಿಕಾರ ಹೊಂದಿದಾಗ, ವಿಕರ್ವಾಣ ಅಂತಂದ್ರೆ ವಿಕಾರ ಹೊಂದಿದಾಗ ಅಹಂಕಾರ ತತ್ವ ಹುಟ್ಟಿತು ಅಂತ ಅದರ ತಾತ್ಪರ್ಯ. ಭೂತಾನಿ ಅಂದರೆ ಪಂಚಭೂತಾನಿ. ಜ್ಞಾನ ಅಂದರೆ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಕ್ರಿಯಾ ಅಂದರೆ ಈ ಕರ್ಮೇಂದ್ರಿಯಗಳು ಅಂತ ಅದರ ತಾತ್ಪರ್ಯ. ಈ ಮೂಲದಲ್ಲಿ ಶ್ಲೋಕದಲ್ಲಿ ದ್ರವ್ಯ ಅಂತ ಹೀಗೆ ಹೇಳಿದಾರಲ್ಲ, ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ ಹೇಳಿದ್ದಾರೆ. ನೀವು ಅದನ್ನ ಇಲ್ಲಿ ವರ್ಣನೆ ಮಾಡುವಾಗ
ಕ್ರಿಯಾ ಕರ್ಮ ಇಂದ್ರಿಯಾಣ್ಯಾಹು ತನ್ಮೂಲತ್ವಾದ ಹಂ ತ್ರಿಧ ಅಂತ ವರ್ಣನೆ ಮಾಡಿದ್ದೀರಿ. ಅದು ಹೇಗೆ ಹೊಂದುತ್ತದೆ? ಮೂಲದಲ್ಲಿ ಅಹಂಕಾರ ತತ್ವವನ್ನು ದ್ರವ್ಯಾಧ್ಯಾತ್ಮಕ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಪಂಚಭೂತಾತ್ಮಕ ಅಂತ ವರ್ಣನೆ ಮಾಡಿದರೆ ಅದು ಹೇಗೆ ಅಂದರೆ ತನ್ಮೂಲತ್ವಾತ್, ಈ ದ್ರವ್ಯಗಳೆಲ್ಲವೂ ಕೂಡ ಹುಟ್ಟುವುದು ಪಂಚಮಹಾಭೂತಗಳಿಂದಲೇ ಅಂತ ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕಷ್ಟೆ, ಹಾಗೆ ಸಂಶಯ ಬಂದರೆ. ಹೀಗೆ ಪಂಚಮಹಾಭೂತಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ, ಇವೆಲ್ಲದಕ್ಕೂ ಕೂಡ ಇದು ಕಾರಣ ಆದ್ದರಿಂದ, ಈ ಅಹಂಕಾರ ತತ್ವ ಉಪಾದಾನ ಕಾರಣ ಆದ್ದರಿಂದ ಅದು ಕೂಡ ಮೂರು ಬಗೆಯಾಗಿದೆ. ದ್ರವ್ಯ ಅಂದರೆ ಪಂಚಮಹಾಭೂತಗಳು ಅಂತಲೇ ಅದರ ಅರ್ಥ. ಭೂತಾನಿ ದ್ರವ್ಯನಾಮಾನಿ ಅಂತ ಗರುಡ ಪುರಾಣದ ಮಾತಿನಿಂದ ಅದನ್ನು ತಿಳ್ಕೊಳ್ಬೇಕು. ಜ್ಞಾನ ಅಂದರೆ ಜ್ಞಾನೇಂದ್ರಿಯ, ಕ್ರಿಯಾ ಅಂದರೆ ಕರ್ಮೇಂದ್ರಿಯ, ಗರುಡ ಪುರಾಣ ಹೇಳಿದಂತೆ. ಈ ಮೂರನ್ನು ಹುಟ್ಟಿಸುವಂತಹ, ಮೂರಕ್ಕೂ ಉಪಾದಾನ ಕಾರಣವಂತಹ ಈ ಅಹಂಕಾರವು ಕೂಡ ಮೂರು ಬಗೆಯಾಗಿದೆ ಅಂತಿಷ್ಟು ಒಟ್ಟು ತಾತ್ಪರ್ಯ ಆಗ್ತದೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ಈ ಮೂರು ಬಗೆಯ ಅಹಂಕಾರವನ್ನು ವರ್ಣನೆ ಮಾಡುವಾಗ ಗರುಡ, ಶೇಷ, ರುದ್ರ ಈ ಮೂವರು ದೇವತೆಗಳನ್ನು ಕೂಡ ನಾವು ತಗೊಳ್ಬೇಕು. ಈ ಮೂರು ದೇವತೆಗಳು ಕೂಡ ಮೂರು ಬಗೆಯ ಅಹಂಕಾರಗಳಿಗೂ ಅಭಿಮಾನಿಗಳಾಗಿದ್ದಾರೆ. ಅವರೆಲ್ಲರಿಂದಲೂ ಈ ಸೃಷ್ಟಿ ಆಗ್ತದೆ. ಮುಂದೆ 3ನೇ ಸ್ಕಂದದಲ್ಲಿ ಶೇಷನ ಬಗ್ಗೆ ಅದ್ರ ಬಗ್ಗೆ ಬರೋದಿದೆ, ಮತ್ತೊಂದು ಕಡೆ ಎಲ್ಲೋ ಗರುಡ ಬಗ್ಗೆ ಬರೋದಿದೆ. ಅವರು ಕೂಡ ಈ ಮೂರು ಅಹಂಕಾರಗಳಿಗೆ ಅಭಿಮಾನಿಗಳು ಅಂತ 11ನೇ ಸ್ಕಂದದಲ್ಲೆಲ್ಲ. ನಾವು ಸಾಮಾನ್ಯವಾಗಿ ರುದ್ರನೇ ಮೂರು ಬಗೆಯ ಅಹಂಕಾರಕ್ಕೆ ಅಭಿಮಾನಿ ಅಂತ ಅಂದ್ಕೊಂಡಿರ್ತೇವೆ. ವೈಕಾರಿಕ ತೈಜಸ ತಾಮಸವೆಂಬ ಅಹಂಕಾರಕ್ಕೆ ನೀನು ಅಭಿಮಾನಿ ಅಂತ. ಆದರೆ ಈ ಮೂರು ಕೂಡ ಅಭಿಮಾನಿಗಳಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ನಾವಿವತ್ತು 3 ಶ್ಲೋಕಗಳನ್ನು ನೋಡಿದ್ದೇವೆ. ಈ 2 ಶ್ಲೋಕಗಳನ್ನು, 22ನೇ ಮತ್ತು 23 ಶ್ಲೋಕಗಳನ್ನು ನೋಡಿದ್ದೇವೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನ ಋಷಿಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ.